ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗ ಎದ್ದಿದ್ದೀನಿ. ಸೊ ಇವಾಗ ಎದ್ದು ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆದ್ಮೇಲೆ ಮಾಯಶ್ಚರೈಸರ್ ಹಾಕಿದ್ದೀನಿ. ಸ್ವಲ್ಪ ವೆಯ್ಟ್ ಮಾಡಬೇಕು ಸನ್ಸ್ಕ್ರೀನ್ ಅಪ್ಲೈ ಮಾಡೋದಕ್ಕೆ. ಸೊ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಇಷ್ಟ, ಬಟ್ ಏನು ಟಾಪಿಕ್ಕೇ ಇರೋದಿಲ್ಲ ವ್ಲಾಗ್ ಮಾಡೋದಕ್ಕೂ. ಬಟ್ ಆಫ್ಟರ್ ಲಾಂಗ್ ಟೈಮ್ ನಾನು ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡ, ಇಷ್ಟು ಏನಿದೆ ಇದೆಲ್ಲ ಇದು ಒಂದೇ ಸೆಕ್ಷನ್ದು. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದೆಲ್ಲ ಒಂದೇ ಸೆಕ್ಷನ್ದು ನೋಡ್ಬೋದು. ಕೆಲವೊಂದು ಡ್ರೆಸ್ಸಸ್ ಎಲ್ಲ ಇದೆ. ಜಸ್ಟ್ ಅದು ನಾನು ಯೂಟ್ಯೂಬ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ತೀನಿ. ಏನಕ್ಕಂದರೆ ರೆಗ್ಯುಲರಾಗಿ ನಾನು ಯೂಸ್ ಮಾಡೋದಿಲ್ಲ ಅದನ್ನು. ಸೊ ಅದೆಲ್ಲ ಸಪ್ರೇಟಾಗಿ ಇಡ್ತೀನಿ. ಇವಾಗ ರೆಗ್ಯುಲರಾಗಿ ನಾನು ಕರೆಕ್ಟಾಗಿ ಯೂಸ್ ಮಾಡೋದು, ಔಟ್ಸೈಡೆಲ್ಲ ಯೂಸ್ ಮಾಡೋದನ್ನ ಮಾತ್ರ ಈ ರ್ಯಾಕ್ನಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಜಸ್ಟ್ ಯೂಟ್ಯೂಬಿಗೆ ಯೂಸ್ ಮಾಡೋವಂಥದ್ದನ್ನೆಲ್ಲ ಲಾಸ್ಟ್ ಇದರಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೋಡೋಣ. ಇವಾಗ ನೋಡ್ಬೋದು, ಜಸ್ಟ್ ನಾನು ಎತ್ನಿಕ್ ವೇರ್ಸ್ ಎಲ್ಲನೂ ಸ್ವಲ್ಪ ನಾನು ಫಂಕ್ಷನ್ಸ್ಗೆ ನಾನು ಹೋದಾಗ ಹಾಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಲೈಟಿಂಗ್ ಪ್ರಾಬ್ಲಮ್ಮು. ಇಲ್ಲಿ ನಾನು ಪಲಾಜೋಸ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಅಂದರೆ ಜಾಸ್ತಿ ಯೂಸ್ ಮಾಡಿದ್ರಂತ ಕುರ್ತಾಸ್ ಇಲ್ಲಿ ಇಟ್ಟಿದ್ದೀನಿ. ಅಂದರೆ ಯೂಟ್ಯೂಬ್ಗೂ ಸಮ್ಟೈಮ್ಸ್ ಹಾಕೊತೀನಿ. ಆ್ಯಂಡ್ ಇಲ್ಲಿ ನನ್ನ ಫ್ರಾಕ್ಸ್ ಇದೆ, ಒಂದು 5-6 ಫ್ರಾಕ್ಸ್ ಇದೆ ಅಷ್ಟೇ. ಆ್ಯಂಡ್ ಇಲ್ಲಿ ಜೀನ್ಸ್ ಇದೆ. ಜೀನ್ಸ್ ನೋಡ್ಬೋದು ಎಲ್ಲ, ಅಂದರೆ ಎಲ್ಲ ಥರದ್ದು ಇಟ್ಕೊಂಡಿದ್ದೀನಿ. ಕೇಪ್ರೆಸ್ಸಿಂದ ಎಲ್ಲ ಥರದ್ದು, ನಾನು ಲೈಟ್ ಬ್ಲೂ ಆ ಥರದ್ದೆಲ್ಲನೂ, ಐ ವೇಸ್ಟೆಡ್ ಅದೆಲ್ಲನೂ. ಆ್ಯಂಡ್ ಇಲ್ಲಿ ಟಾಪ್ಸ್ ಇಟ್ಟಿದ್ದೀನಿ ಇವಾಗ. ಆ್ಯಂಡ್ ಅಂದರೆ ರೆಗ್ಯುಲರ್ ನಾನು ಡೈಲಿ ಯೂಸಸ್ ಹಾಕೊಳ್ಳೋ ಅಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಯೂಟ್ಯೂಬ್ಗೂ ಹಾಕ್ಕೊತೀನಿ ವೀಡಿಯೋಸ್ನಲ್ಲಿ. ಆ್ಯಂಡ್ ಇದೆಲ್ಲ ಸ್ವೆಟ್ ಶರ್ಟ್ಸು ನಂದು ಇದೆಲ್ಲನೂ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಇಲ್ಲೇನಾರ ಟೆಂಪಲ್ಗೆ ಚಿಕ್ಕ ಪುಟ್ಟ ಏನಾರು ಫಂಕ್ಷನ್ಸ್ಗೆ ಹೋದರೆ ಕುರ್ತಾಸ್ ಇಲ್ಲಿ ಇಟ್ಟಿದ್ದೀನಿ ಹಾಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಕುರ್ತಾಸನ್ನ ಸಿಂಪಲ್, ತುಂಬಾ ಸಿಂಪಲ್ ಇರೋಂಥ ಕುರ್ತಾಸು. ಮತ್ತು ಇದು ಲೆಗ್ಗಿನ್ಸು, ಆಲ್ಮೋಸ್ಟ್ ಎಲ್ಲ ಕಲರ್ ಲೆಗ್ಗಿನ್ಸು ಇಟ್ಟಿದ್ದೀನಿ. ವೈಟು, ಕ್ರೀಮ್, ಆರೆಂಜ್, ಆಲ್ಮೋಸ್ಟ್ ಎಲ್ಲ ಕಲರು. ಆ್ಯಂಡ್ ಇಲ್ಲಿ ಕೆಲವು ದುಪ್ಪಟ್ಟಗಳಿದೆ. ಇಲ್ಲಿ ರೆಗ್ಯುಲರ್ ಯೂಸ್ ಮಾಡೋವಂಥ ಪಲಾಜೋಸ್ ಇದೆಲ್ಲ, ಪಲಾಜೋ ಪ್ಯಾಂಟು. ಆ್ಯಂಡ್ ಇಲ್ಲಿ ನೋಡ್ಬೋದು, ಓ ಮೈ ಗಾಡ್, ಫುಲ್ ಡಾರ್ಕ್ ಆಗಿದೆ. ತೋರಿಸ್ತೀವಿ ಒಂದು ಸೆಕೆಂಡ್. ಇದೆಲ್ಲ ನನ್ನ ಕುರ್ತೀಸ್. ಅಷ್ಟು ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾನ ಅನ್ಸುತ್ತೆ, ಇವಾಗ ಕಾಣಿಸ್ತದೆ ಅನ್ಸುತ್ತೆ. 2 ಕುರ್ತೀಸ್ ಇಟ್ಟಿದ್ದೀನಿ, ಅಂದರೆ ಅಲ್ಲಿ 2 ಕಡೆ ಕುರ್ತೀಸ್ ಇಟ್ಟಿದ್ದೀನಿ. ಇಷ್ಟು ಆಲ್ಮೋಸ್ಟ್ ಲೆಗಿನ್ಸ್ ಅಂತೂ ಎಲ್ಲ ಕಲರ್ ಇದೆ. ಇವಾಗ ಇಷ್ಟು ಅರೇಂಜ್ ಮಾಡಿದ್ದೀನಿ. ಇಲ್ಲಿ ನನ್ನ ಸ್ವೆಟ್ ಶರ್ಟು, ಪುಲೋವರ್ ಇದೆ. ಇಲ್ಲಿ ಜಸ್ಟ್ ರೆಗ್ಯುಲರ್ ಆಗಿರೋ ಅಂಥ ಯೂಸ್ ಮಾಡೋವಂಥ ಟಾಪ್ಸು, ಅಂದರೆ ಎಲ್ಲೆಲ್ಲಾರ ನಾನು ಶಾಪಿಂಗ್ ಇದಕ್ಕೆ ಹೋದಾಗ ಮಾತ್ರ ಯೂಸ್ ಮಾಡೋವಂಥದ್ದು. ಆ್ಯಂಡ್ ಅಲ್ಲಿ ಏನು ಕಾಣಿಸ್ತದೆ ಗ್ರೀನ್ ಕಲರ್ ಅದೆಲ್ಲ, ಇದೆಲ್ಲ ಸ್ವೆಟರ್ಸು, ಬೇರೆ ಬೇರೆ ಥರ ಸ್ವೆಟರ್ಸ್ ಇದೆ ಇಲ್ಲೆಲ್ಲನೂ, ನೆಟ್ಟದು. ಆ್ಯಂಡ್ ಒಂದಷ್ಟು ಸ್ವೆಟರ್ಸ್ ಎಲ್ಲ ಇಟ್ಟಿದ್ದೀನಿ ಅಲ್ಲಿ. ಇದು ನಮ್ಮಮ್ಮದು ಡ್ರೆಸ್. ಇದು ಅವ್ರಿಗೆಲ್ಲ ಯಾವ್ದು ಬೇಡ ಅಂತ ಅವರು ಸಪ್ರೇಟ್ ಮಾಡಿಟ್ಟಿದ್ದಾರೆ. ಇದೆಲ್ಲ ಒಳ್ಳೆ ಕಂಡೀಷನಲ್ಲೇ ಇದೆ ಸ್ವಲ್ಪ. ಆ್ಯಂಡ್ ಇದೆರಡು ಗೊತ್ತಿರೋರು ಸ್ವಲ್ಪ ಇದ್ದಾರೆ, ಅವರು ಕೊಟ್ಬಿಡ್ತೀನಿ ಅಷ್ಟೇ. ಇದನ್ನು ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಇಲ್ಲೇನಿದೆ ಇವಾಗ ಇದು, ಅದೆಲ್ಲ ಸ್ವಲ್ಪ ಬಿಸಾಕೋದು. ಅದೇನು ಕಂಡೀಷನಲ್ಲ ಅಷ್ಟಿಲ್ಲ, ನಮಗೆ ಕೊಡೋದಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಆ ಥರ ಇದನ್ನೆಲ್ಲ ಅಂದ್ಬಿಟ್ಟು ಹೇಳಿ. ಜಸ್ಟ್ ಏನಿದೆ ನೋಡಿ, ಇದೆಲ್ಲ ಜಸ್ಟ್ ನಾನು ಏನು ಯೂಸ್ ಮಾಡ್ದಿರೋ ಅಂಥದ್ದು ಅದೆಲ್ಲನೂ, ಅದು ಬೇಡ ಅಂತ. ಇಲ್ಲಿರೋದು ಮಾತ್ರ, ಇಲ್ಲಿ ನಮ್ಮನೆ ನೀರು ಸ್ಲಮ್ ಇದೆ, ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಕೊಡ್ತೀನಿ ಅಷ್ಟೇ. ಅಂದರೆ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿ. ಅಂಡ್ ಅವ್ರು ಹಾಕೊಬೋದು ಕೂಡ ಆ ಬಟ್ಟೆನ. ಈಗ ಇವಾಗ ಸಂಜೆ ಆಗಿದೆ ಆಲ್ರೆಡಿ. ಮಧ್ಯಾಹ್ನ ಎಲ್ಲನೂ ಅದೆಲ್ಲ ಬಟ್ಟೆ ಎಲ್ಲ ಇಟ್ಟಾದ್ಮೇಲೆ ನೀಟಾಗಿ ಡಿಕ್ಲಟ್ರಿಂಗ್ ಎಲ್ಲ ಮಾಡಾದ್ಮೇಲೆ ನಿಮಗೆ ಸಿಗೋಕೆ ಆಗಿಲ್ಲ. ಜಸ್ಟ್ ವ್ಲಾಗ್ ಮಾಡೋದು ಹಾಗೆ ಮರ್ತೋಗ್ಬಿಟ್ಟೆ. ಏನೂ ಇಲ್ಲ ಇನ್ನು. ತುಂಬ ಮಳೆ ಬರ್ತಾ ಇದೆ. ಲೈಟಿಂಗ್ ಪ್ರಾಬ್ಲಮ್ ಇದೆ, ಯಾಕಂದರೆ ಸಂಜೆ ಆಗ್ಬಿಟ್ರಂತೂ ಗೊತ್ತಲ್ಲ. ತೋರಿಸ್ತೀನಿ ಒಂದು ಸೆಕೆಂಡ್.
ಸದ್ಯಕ್ಕಿಷ್ಟು. ಇನ್ನೇನು ಆ್ಯಂಡ್ ಅಮೆಝಾನಿಂದ ಆರ್ಡರ್ ಮಾಡಿದ ಅದು ಇನ್ನೂ ಬಂದಿಲ್ಲ. ಸಮೇನು ಔಟ್ ಆಫ್ ಸ್ಟಾಕ್ ಆಗಿತ್ತು. ನಾನೇನು ಬಾಕ್ಸ್ ಇದು ಮಾಡೋದನ್ನ ಮತ್ತೆ ಅದೇನೋ ರೀಸ್ಟಾಕ್ ಆಗಿದೆ ಅನ್ಕೊತೀನಿ. ಬೇಗ ಬರುತ್ತೆ ಆದಷ್ಟು. ಅದನ್ನು ಎಲ್ಲ ಸೆಟ್ ಮಾಡಬೇಕು. ಅಪ್ಪ ಸಾಕಾಗೋಯ್ತು ಇವತ್ತು. ಬಟ್ಟೆ ಅದಂತೂ ಎಲ್ಲ ನೀಟಾಗಿ ಜೋಡಿಸಿಡೋದಂತೂ ಅದೆಷ್ಟೇ ಜೋಡಿಸಿಟ್ರು ಅಷ್ಟೇ, ಅದು ನೀಟಾಗಿ ಕಬರ್ಡ್ ಮಾಡಿಲ್ಲ ಅವರು ಅಂತ ಅಂದರೆ ಅದೇ ಪ್ರಾಬ್ಲಮ್ಮು. ಆ್ಯಂಡ್ ಇವಾಗ ಮಳೆ ಬರ್ತಾ ಇದೆ, ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇದೆ. ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸ್ವಲ್ಪ ಆದಷ್ಟು ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್ ಅಂದರೆ ಮಿಲ್ಕ್ ಅದನ್ನೆಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ನನಗೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂತ ಇಷ್ಟ, ಬಟ್ ನನಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಸೊ ಅದರಿಂದ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ ಅಷ್ಟೊಂದು. ಸೊ ಆದಷ್ಟು ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೇನು ಇನ್ನೊಂದು ಹೇಳಬೇಕಿತ್ತು. ನಾನು ಯಾವ್ದಾರ ಸೀರಿಯಲ್ ಏನಿದೆ ನಮ್ಮ ಕನ್ನಡ ಸೀರಿಯಲ್ ಹೀರೋಯಿಂದು ಇಲ್ಲಾಂದರೆ ನೆಗೆಟಿವ್ ಮೇನ್ ಲೀಡ್ ಯಾರು ಇರ್ತಾರೋ ಅವ್ರದ್ದು ಅದರ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾರ್ದು ಮೇಕಪ್ ಲುಕ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ. ಅವ್ರದನ್ನು ನಾನು ಮಾಡಿ ತೋರಿಸ್ತೀನಿ, ಮೇಕಪ್ ರೀಕ್ರಿಯೇಟ್ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಮೈಂಡಲ್ಲಿ ಆಲ್ರೆಡಿ ಒಬ್ರದ್ದಿದೆ. ಅವ್ರು ಅದನ್ನು ಸ್ವಲ್ಪ ಯೂನಿಕ್ ಅಂದರೆ ಕಂಪೇರ್ ಟು ಬೇರೆಯವ್ರಿಗಿಂತ ಅವರು ಸ್ವಲ್ಪ ಯೂನಿಕ್ ಆಗಿ, ಅಂದರೆ ಯೂನಿಕ್ ಇನ್ ದ ಸೆನ್ಸ್ ಏನಂದರೆ ಬೇರೆಯವ್ರದ್ದೆಲ್ಲ ತುಂಬಾ ಸಿಂಪಲ್, ಅಂದರೆ ಎಲ್ಲದೂ ಒಂದೇ ಥರ ಇದೆ. ಇವ್ರದ್ದು ಒಂದು ಸ್ವಲ್ಪ ಯೂನಿಕ್ ಆಗಿದೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಆ ಮೇಕಪ್ ಕೂಡ ತುಂಬಾ ಈಸಿ, ಅದೇನು ತುಂಬ ಕಷ್ಟ ಇಲ್ಲ. ಸೊ ನನ್ನ ಮೈಂಡಲ್ಲಿ ಒಬ್ರದ್ದಿದೆ ಆಲ್ರೆಡಿ, ನೋಡೋಣ. ನೀವು ಯಾವ್ದಾವ್ದು ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್. ಮಳೆ ತುಂಬ ಜೋರಾಗಿ ಆಗ್ತಾ ಇದೆ, ಸೌಂಡ್ ಅದ್ರದ್ದು ಬರ್ತಾ ಇದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಇನ್ನೇನು ನೋಡೋಣ. ಈ ಮಳೆ ತುಂಬ ಈ ಥರ ಬರೋದ್ರಿಂದ ಪಾಪ ರೋಡ್ ಸೈಡ್ ಅವ್ರಿಗೆಲ್ಲ ಎಷ್ಟು ಕಷ್ಟ ಇರುತ್ತಲ್ಲ. ನಮ್ಗಾದ್ರೂ ಈ ಥರ ಸೇಫಾಗೆ ಇರೋ ಥರ ಒಂದು ಮನೆ ಕೊಟ್ಟಿದ್ದಾರೆ ಅಂತ ಅಂದರೆ ಇದೆ ಇಲ್ವಾ, ರೆಂಟಲ್ ಇದ್ದೀರೋ, ಇನ್ನೇನೋ ನಿಮ್ದು ಓನು, ಅದಕ್ಕೆ ನೀವು ತುಂಬಾ ಖುಷಿ ಪಡಬೇಕು ಅಂತ ಅನಿಸುತ್ತೆ. ಇಷ್ಟು ಮಳೆನಲ್ಲಿ ನಿಜ ರೋಡ್ ಸೈಡಲ್ಲೆಲ್ಲ, ಓ ಮೈ ಗಾಡ್. ಸೊ ಅದಕ್ಕೆ ನನ್ನ ಜಾಕೆಟ್ಸ್ ಎಲ್ಲ ಏನಿತ್ತು, ಒಂದೆರಡು ಜಾಕೆಟ್ಸ್ ಇತ್ತು ಆ್ಯಂಡ್ ಒಂದೆರಡು ಟಾಪ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಇತ್ತು. ಅದು ಸ್ವಲ್ಪ ಕಲರ್ ಫೇಡ್ ಆಗಿದೆ ಅಷ್ಟೇ, ಅದೇನೋ ಆಗಿಲ್ಲ. ಸೊ ಅದು ಎಷ್ಟೊಂದು ದಿವಸದಿಂದ ಹಂಗೆ ಇಟ್ಕೊಂಡಿದ್ದೆ, ನಾನು ಹಾಕೊಂತಾನೆ ಇರಲಿಲ್ಲ. ಆ್ಯಂಡ್ ಒಂದೆರಡು ಮೂರು ಸಲ ಹಾಕ್ಕೊಂಡಿದ್ದೀನಿ. ಅದು ಕಲರ್ ಫೇಡ್ ಆಗಿರೋದ್ರಿಂದ ಏನೋ ಒಂಥರ ನನಗೆ ಅನ್ಕಂಫರ್ಟಬಲ್ ಮನೆ ಹತ್ರ ಹಾಕೊಳ್ಳೋಕೆ ಕೂಡ. ಸೊ ಅದನ್ನು ಕೊಟ್ಟಿದ್ದೀನಿ. ಇವಾಗ ನಮ್ಮ ಅಪ್ಪ ಹೋಗಿ ಕೊಟ್ಟಿದ್ದಾರೆ ಅದನ್ನು, ಅವ್ರಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿ. ಏನೋ ಈ ವೆದರ್ಗೆ ಸ್ವಲ್ಪ ಜಾಕೆಟ್ಸ್ ಅದೆಲ್ಲ ಏನಾದ್ರು ಬೇಕಾಗುತ್ತೆ ಅಂತ ಹೇಳಿ. ಸೊ ನನ್ನ ಹತ್ರ ಇರೋದೇ ಕೊಟ್ಟಿದ್ದೀನಿ. ನಾನು ಯಾವ್ದು ಯೂಸ್ ಮಾಡಲ್ಲ, ಸ್ವಲ್ಪ ಫೇಡ್ ಆಗಿರುವಂಥದ್ದನ್ನ ಅಷ್ಟೇ. ಒಳ್ಳೆ ಕಂಡೀಷನಲ್ಲಿದೆ, ಆ ಥರ ಇರೋದನ್ನ ಮಾತ್ರ ಕೊಡಿ. ಏನಕ್ಕೆ ಮತ್ತೆ ಅವ್ರಿಗೇನೋ ಒಂದು ಸ್ವಲ್ಪ ಅಲ್ಲಿ ಅರ್ಧೋಗಿದ್ರೆ ಓಕೆ, ಅವರು ಸ್ಟಿಚ್ ಮಾಡ್ಕೊತಾರೆ. ತುಂಬ ಹೋಗಿರೋವಂಥದ್ದು ಇವನ್ ಸ್ಟಿಚ್ ಮಾಡ್ಕೊಳಕ್ಕಾಗ್ದಿರೋ ಅಷ್ಟು ಸಾರಿ ಅದನ್ನೆಲ್ಲ ಕೊಡಲೇಬೇಡಿ. ನಾನು ಅಷ್ಟೇ ಕೊಡೋದಿಲ್ಲ, ನಾನು ಯಾರಿಗಾದ್ರೂ ಅಷ್ಟೇ. ಪ್ರತಿ ಸಲ ನಾನು ಬೇಕಾದ್ರೆ ಅದನ್ನ ಬಿಸಾಕ್ಬಿಡ್ತೀನಿ, ಇಲ್ಲಾಂದ್ರೆ ಜಸ್ಟ್ ನಮ್ಮ ಮನೆಯಲ್ಲಿ ಇದನ್ನ ಕ್ಲೀನ್ ಮಾಡೋದಕ್ಕೆ, ಸೋಫಾ ಕ್ಲೀನ್ ಮಾಡೋದಕ್ಕೆ, ಇಲ್ಲಾಂದ್ರೆ ಜಸ್ಟ್ ಡಸ್ಟಿಂಗ್ ಏನು ಮಾಡ್ತೀವಿ ಬೇಸಿಕಲಿ ಅದಕ್ಕೆ ಯೂಸ್ ಮಾಡ್ಕೊತೀವಿ ಅಷ್ಟೇ. ಅದು ಬಿಟ್ಟರೆ ಚೆನ್ನಾಗಿರೋ ಕಂಡೀಷನ್ ಇದ್ರೆ ಮಾತ್ರ ಕೊಡೋದು, ಇಲ್ಲಾಂದ್ರೆ ಕೊಡೋದಕ್ಕೆ ಹೋಗೋದಿಲ್ಲ ನಾನು ಪ್ರತಿ ಸಲನೂ. ಹಾಗೇನೆ ನೀವು ಇದೇ ಥರ ಮಾಡ್ತೀರಾ? ಜಸ್ಟ್ ಏನಾದ್ರು ಆಶ್ರಮದವ್ರ ಹತ್ರ ಎಲ್ಲ ಬರ್ತಾ ಇದ್ರು ಮುಂಚೆ ಎಲ್ಲಾನು, ಅವರು ಕೊಡ್ತಾ ಇದ್ದೆ. ಇವಾಗ ನಾನೇ ಅಲ್ಲಿ ನೋಡ್ತೀನಲ್ಲ, ಸೊ ಅದಕ್ಕೆ ನಾನು ಅಲ್ಲೇ ಕೊಟ್ಬಿಡ್ತೀನಿ ತಗೊಂಡು ಹೋಗ್ಬಿಟ್ಟು. ನಮ್ಮಪ್ಪ ತಗೊಂಡು ಕೊಟ್ಬಿಡ್ತಾರೆ ಅಲ್ಲೇನೆ, ಏನಕ್ಕಂದ್ರೆ ಅಲ್ಲಿ ಇರ್ತಾರಲ್ಲ ಯೂಶಲಿ ಇಷ್ಟೇ. ಯಾಕಂದ್ರೆ ನಮ್ಮ ಕೈಲಿ ಎಷ್ಟಾಗುತ್ತೆ ಹೊಸದಂತೂ ತಗೊಳೋದಕ್ಕೆ ಆಗೋದಿಲ್ಲ ನನಗೆ ಸದ್ಯಕ್ಕೆ ಇರೋಂಥ ಇದರಲ್ಲಿ. ನಾನೇನು ತೊಗೊಂಡಿರ್ತೀನಿ ಅದೇನಾದ್ರೂ ಸ್ವಲ್ಪ ಏನಂದರೆ ಕೆಲವು ಟೈಮ್ ಫಿಟ್ಟಿಂಗ್ದೇನು ಪ್ರಾಬ್ಲಮ್ ಇರುತ್ತೆ ಸೈಜ್ದು, ಅಂಥ ಟೈಮಲ್ಲೆಲ್ಲ ಕೊಡ್ತೀನಿ ನಾನು. ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದಂತ ಹೇಳಿದ್ರೆ ನನಗೆ ಗೊತ್ತಿರೋರು ಯಾರು ರಿಲೇಟಿವ್ಸ್ ಯಾರು ಬೇಕು ಅಂತ ಅಂದವ್ರಿಗೆ, ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಅಷ್ಟೇ ಅದು ಯೂಸ್ ಮಾಡ್ತೀನಿ ಅಂದರೆ ಮಾತ್ರ ಕೊಡ್ತೀನಿ, ಅಂದರೆ ಕೊಡೋದಿಲ್ಲ. ಇವಾಗ ಕಾಫಿ ಬೇಡ ಅಂತ ಹೇಳಿ ಹಾಲಲ್ಲೇ ಇಟ್ಟಿದ್ದೀನಿ. ಜಸ್ಟ್ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಹೇಳಿ. ಏನಕ್ಕಂದ್ರೆ ಇವಾಗಿರೋ ವೆದರ್ಗೆ ಸ್ವಲ್ಪ ಬಿಸಿನೀರು ಆದಷ್ಟು ಕುಡಿತಾ ಇದ್ರೆ ತುಂಬ ಒಳ್ಳೇದಂತ ಹೇಳಿ ಅಷ್ಟೇ.